ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಯೂಟ್ಯೂಬ್ ಚಾನಲ್ಗೆ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಸಿಹಿಯಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮಾಡುವಂಥ ರೆಸಿಪಿ ಹೆಸರು ಅವಲಕ್ಕಿ ಪಾಯಸ. ಇದಕ್ಕೆ ಬೇಕಾಗಿರುವಂಥದ್ದು ಒಣಕೊಬ್ಬರಿ ಅರ್ಧ ಕಪ್ ತೊಗೊಂಡಿದ್ದೀನಿ, ಅವಲಕ್ಕಿ 1 ಕಪ್ ತೊಗೊಂಡಿದ್ದೀನಿ, ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ, ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ, 3 ಬಾಳೆಹಣ್ಣು ತೊಗೊಂಡಿದ್ದೀನಿ, ಏಲಕ್ಕಿ, ಗೋಡಂಬಿ ಮತ್ತು ಬಾದಾಮಿನ ಒಂದು 1/4 ಕಪ್ ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಮೊದಲನೇದಾಗಿ ಸ್ಟವ್ ಹಚ್ಚಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಬಾಣಲಿ ಇಟ್ಟು ಒಂದು 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಹಾಕ್ತಿದೆ ಅಂತ ಅಂದಾಗ ನಾನು ಚೂರು ಮಾಡಿಟ್ಕೊಂಡಿರೋಂತಹ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಸ್ವಲ್ಪ ಹುರ್ಕೋತೀನಿ ಸ್ನೇಹಿತರೆ. ಸ್ವಲ್ಪ ಒಂಚೂರು ಕಲರ್ ಬರ್ತಿದೆ ಅನ್ನೋ ಥರ ಆದಾಗ ಒಣಕೊಬ್ಬರಿನ ಇದ್ರ ಜೊತೆ ಸೇರಿಸ್ಕೊಂಡು ಈ ಎರಡನ್ನೂ ಸ್ವಲ್ಪ ಹುರ್ಕೋತೀನಿ. ತುಪ್ಪದಲ್ಲೇ ಹುರ್ಕೋಬೇಕು. ನೋಡಿ ಸ್ನೇಹಿತರೆ, ಇಷ್ಟು ಮಾತ್ರ ಆದರೆ ಸಾಕು, ಸ್ವಲ್ಪ ಜಾಸ್ತಿನೂ ಅಲ್ಲ, ಇಷ್ಟು ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕು. ಈಗ ಇದಾಯ್ತಲ್ವಾ, ಇದನ್ನು ರೋಸ್ಟ್ ಮಾಡಿದ್ದೀನಿ. ಅದೇ ಬಾಣಲಿಗೆ ನಾವು ಯಾವುದು ಡ್ರೈ ಫ್ರೂಟ್ಸ್ನ ಹುರ್ಕೊಂಡಿದ್ದೀವೋ ಅದೇ ಬಾಣಲಿಗೆ ಸ್ವಲ್ಪ ನಾನು ತೊಗೊಂಡಿರೋಂಥ 1 ಕಪ್ಪು ಅವಲಕ್ಕಿನ ಅದನ್ನು ಸೇರಿಸಿ ಸ್ವಲ್ಪ ತುಪ್ಪದ ಜೊತೆ ಹುರ್ಕೊತಾ ಇದ್ದೀನಿ. ಚೂರು ಕಲರ್ ಬರ್ತಿದೆ ಅಂತ ಅನಿಸಿದಾಗ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಷ್ಟು ಮಾತ್ರ ಆದರೆ ಸಾಕು, ಜಾಸ್ತಿ ಉರಿಯೋದೇನು ಬೇಕಾಗಿಲ್ಲ. ಇದನ್ನು ಈಗ ಹುರಿದಿಟ್ಟಿರುವಂಥ ಅವಲಕ್ಕಿನ ನಾನು ಒಂದು ಪ್ಲೇಟಿಗೆ ತೆಗೆದು ಈಗ ಅದೇ ಬಾಣಲಿಗೆ 1 ಕಪ್ಪು ಅಳತೆ ತೊಗೊಂಡಿರೋ, ನಾವು ಅವಲಕ್ಕಿ ಎಷ್ಟು ಕ್ವಾಂಟಿಟಿ ತೊಗೋತೀವೋ ಅಷ್ಟೇ ಕ್ವಾಂಟಿಟಿಲಿ ಬೆಲ್ಲನ ತೊಗೋಬೇಕು. ಅದೇ ಬೆಲ್ಲನ ಈಗ ನಾನು ಬಾಣಲಿಗೆ ಹಾಕಿ ಅದನ್ನು ಪಾಕದ ರೀತಿಯಲ್ಲಿ ಮಾಡ್ಕೊತೀವಿ. ಒಂದು ಚೂರು ನೀರಷ್ಟೇ ಹಾಕಬೇಕು ಸ್ನೇಹಿತರೆ, ಇಷ್ಟು ಆದರೆ ಸಾಕು. ಇದನ್ನು ನಾವು ಒಂಚೂರು ಸ್ವಲ್ಪ ಪಾಕ ಇದು ಬೆಲ್ಲ ಎಲ್ಲ ಕರಗಿ ಪಾಕ ಬರ್ತಿದೆ ಅನ್ನೋವಾಗ ನಾವು ಇದಕ್ಕೇ ಬಾಳೆಹಣ್ಣು ಹಾಕೋಬೇಕು. ಬೆಲ್ಲ ಕರಗ್ದಂಗೆ ಆಗ್ತಿದೆ, ಇದು ಪೂರ್ತಿ ಬೆಲ್ಲ ಎಲ್ಲ ಕರಗಿ ನಮಗೆ ಸ್ವಲ್ಪ ಪಾಕದ ರೀತಿಯಲ್ಲಿ ಬಂದಾಗ ನಾವು ಬಾಳೆಹಣ್ಣನ್ನು ಇದಕ್ಕೆ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬೆಲ್ಲದ ಪಾಕದಲ್ಲಿ ಬಾಳೆಹಣ್ಣನ್ನು ಹುರ್ಕೋಬೇಕು. ನೋಡಿ, ಈಗ ಈ ಹದಕ್ಕೆ ಬಂದಿದೆ ಪಾಕ. ಈ ಹದಕ್ಕೆ ಬಂದಾಗ ನಾವೇನು ಮಾಡ್ತೀವಿ, ಈ ಬಾಳೆಹಣ್ಣನ್ನು ಕಟ್ ಮಾಡಿ, ನಾನೊಂದು 3 ಬಾಳೆಹಣ್ಣು ತೊಗೊಂಡಿದ್ದೀನಿ ಅಷ್ಟು ಅವಲಕ್ಕಿಗೆ. ಆ ಬಾಳೆಹಣ್ಣನ್ನು ಈ ಪಾಕದಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 5 ನಿಮಿಷ ನಾವು ಕುದಿಸ್ಕೊಳ್ಳೋಣ. ಇಟ್ಟು ನೋಡಿ, ಒಂದು 1/4 ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿಯಾಗಿ ಇಷ್ಟು ಹಾಲು ತಗೊಂಡಿದ್ದೀನಿ. ಈ ಹಾಲು ಸ್ವಲ್ಪ ಕಾಯಿಸೋಣ. ಈ ಹಾಲು ಕಾಯಿಸಿದ್ದಾದಮೇಲೆ ಎಲ್ಲ ನಾವೇನು ಹುರ್ಕೊಂಡಿದ್ದೀವಿ ಅವಲಕ್ಕಿ, ಒಂದು ಒಣಕೊಬ್ಬರಿ ಮತ್ತು ಈ ಬಾಳೆಹಣ್ಣಿನ ಬೆಲ್ಲದ ಪಾಕ ಎಲ್ಲ ಮಿಕ್ಸ್ ಮಾಡಿ ಈ ಹಾಲಿನ ಜೊತೆ ಹಾಕ್ಬಿಡೋಣ. ನೋಡಿ ಸ್ನೇಹಿತರೆ, ಈ ಥರ ಬಾಳೆಹಣ್ಣು ಪಾಕದಲ್ಲಿ ಕುದೀತಿದೆ ಅಂದಾಗ ಆಗಿದೆ. ಈಗ ಹಾಲು ಕಾಯಿ ಬಿಸಿ ಆದಮೇಲೆ ನಾವು ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಲಿನೊಂದಿಗೆ ಹಾಕೋಣ. ಈಗ ಹಾಲು ಕಾಯ್ದಿದೆ ಸ್ನೇಹಿತರೆ. ನಾನು ತುಪ್ಪದಲ್ಲಿ ಹುರಿದಿಟ್ಟಿಕೊಳ್ಳೋಂಥ ಅವಲಕ್ಕಿನ ಈಗ ಈ ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿದ್ದೀನಿ ಅವಲಕ್ಕಿ. ಇದು ಸ್ವಲ್ಪ ಕುದೀಲಿ, ಸ್ವಲ್ಪ ಅಂದರೆ ಅವಲಕ್ಕಿ ಅದರಲ್ಲಿ ಒಂಚೂರು ಬೇಯಲಿ. ಅದು ಬೆಂದಾದಮೇಲೆ ನಾನು ಏನು ಬೆಲ್ಲದ ಒಂದು ಪಾಕದಲ್ಲಿ ಬಾಳೆಹಣ್ಣನ್ನು ಏನು ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಇದ್ರ ಜೊತೆ ಹಾಕೋಣ. ಈಗ ಹಾಲಲ್ಲೇ ಅವಲಕ್ಕಿ ಕುದೀತಾ ಇದೆ, ಸ್ವಲ್ಪ ಬೇಯಲಿ ಅವಲಕ್ಕಿ ಹಾಲಿನಲ್ಲಿ ಬೆಂದಿದೆ. ಈಗ ಇದೇನು ಮಾಡಿದ್ದೀನಿ, ನಾನು ಬೆಲ್ಲದಲ್ಲಿ ಬಾಳೆಹಣ್ಣನ್ನು ಏನು ಕುದಿಸ್ಕೊಂಡಿದ್ದೀನಿ ಅದನ್ನು ಆ ಮಿಶ್ರಣನ ಇವಾಗ ಅವಲಕ್ಕಿಗೆ ಹಾಕ್ತಿದ್ದೀನಿ.
ಏಲಕ್ಕಿ ಪುಡಿ ಮಾಡಿಟ್ಕೊಂಡಿರೋದನ್ನು ಅದನ್ನು ಹಾಕ್ತಿದ್ದೀನಿ. ಡ್ರೈ ಫ್ರೂಟ್ಸ್, ಇದ್ರ ಜೊತೆ 2 ಸ್ಪೂನ್ ತುಪ್ಪನೂ ಹಾಕ್ತಿದ್ದೀನಿ. ಒಂದು 2 ನಿಮಿಷ ಇದನ್ನು ಇದರಲ್ಲೇ ಬೇಯಿಸೋಣ. ಈಗ ಇದು ರೆಡಿ ಆಯಿತು ಸ್ನೇಹಿತರೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.